ಮಲ್ಪೆ ಬಂದರಿನಲ್ಲಿ ಶ್ರಮಿಕರ ಮೇಲಿನ ಗೂಂಡಾಗಿರಿ ಖಂಡಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಹಬಾಳ್ವೆ ಉಡುಪಿ ಜಿಲ್ಲೆ ಹಾಗೂ ಸಮಾನ ಮನಸ್ಕ ಸಂಘಟನೆಗಳ ನೇತೃತ್ವದಲ್ಲಿ ಅಜ್ಜರಕಾಡಿನ ಹುತಾತ್ಮ ಸ್ಮಾರಕದ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ದಲಿತ ಮುಖಂಡರಾದ ಸುಂದರ್ ಮಾಸ್ಟರ್ ಮಾತನಾಡಿ, ಮಲ್ಪೆ ಬಂದರಿನಲ್ಲಿ ಎಲ್ಲರಿಗೂ ಸಮಾನವಾಗಿ ದುಡಿಯುವ ಹಕ್ಕಿದೆ. ಸರ್ವ ಜನರಿಗೂ ದುಡಿಯುವ ಹಕ್ಕು ಇದೆ. ಅಲ್ಲಿರುವ ಬಲಢ್ಯರು ಹಿರಿಯರು ಮಾಡಿದ ಬಂದರು ಎನ್ನುವಂತೆ ಭಾವಿಸಿ ಬಲ ಪ್ರಯೋಗ ಮಾಡುತ್ತಾರೆ. ಯಾವುದೇ ಕಾರಣಕ್ಕೂ ಪಾಳೆಗಾರಿಕೆ ಆವೃತ್ತಿಯನ್ನ ಒಪ್ಪಲು ಖಂಡಿತ ಸಾಧ್ಯವಿಲ್ಲ ಎಂದರು. ಪ್ರೊಫೆಸರ್ ಫಣಿರಾಜ್ ಮಾತನಾಡಿ, ಈ ಹೋರಾಟವು ಸಮಾನತೆಗಾಗಿ ಬದುಕುವ ಹಕ್ಕಿನ ಹೋರಾಟವಾಗಿದೆ. ಶೇಖ್ ಅಯ್ಯಬ್ಬ ಅವರದ್ದು ಒಂದು ಪ್ರಕರಣವಲ್ಲ, ಇದರ ಹಿಂದೆ ರಾಜಕೀಯ ಹಿನ್ನೆಲೆ ಕೂಡ ಇದೆ. ಲಂಬಾನಿ ಮಹಿಳೆ ಮೇಲೆ ನಡೆದ ಪ್ರಕರಣಕ್ಕೆ 1 ವರ್ಷವಾಗುವ ಮುನ್ನವೇ ಇನ್ನೊಂದು ಪ್ರಕರಣ ವರದಿಯಾಗಿದೆ. ಆ ಪ್ರಕರಣದಲ್ಲಿ ಹೊಡೆದು ವಿಡಿಯೋ ಮಾಡಿ ಹರಿದು ಬಿಟ್ಟಿದ್ರು. ದಲಿತ ಸಂಘಟನೆಯ ಮುತುವರ್ಜಿಯಿಂದ ಪ್ರಕರಣ ದಾಖಲಿಸಿದ್ರು ಎಂದರು. ಅವರು ಒಂದು ಜಾತಿ ಒಂದು ಮತ ಅಥವಾ ಈ ಪಂಗಡಕ್ಕೆ ಸೇರಿದವರು ಆ ಪಂಗಡಕ್ಕೆ ಸೇರಿದವರು ಅಂತ ಪ್ರತಿಭಟನೆ ಮಾಡೋದಿಲ್ಲ. ಇಡೀ ಕರ್ನಾಟಕದಾದ್ಯಂತ, ಇಡೀ ಭಾರತದಾದ್ಯಂತ ಕಾರ್ಮಿಕರ ಮತ್ತು ದಲಿತರ ಹೋರಾಟದ ಇತಿಹಾಸವನ್ನು ನೋಡಿದರೆ ಅದು ಸಮಾನತೆಗಾಗಿ, ಭಾರತದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಮತ್ತು ಸಂವಿಧಾನಿಕ ಬದುಕುವ ಹಕ್ಕಿಗಾಗಿ ನಡೆಸುವ ಹೋರಾಟಗಳಾಗಿವೆ. ಯಾವ ಹೋರಾಟವನ್ನು ಒಂದು ವರ್ಗದ ತಮ್ಮ ಹಿತಾಸಕ್ತಿಗಾಗಿ ಈ ಎರಡೂ ಸಂಘಟನೆಗಳ ಮಾಡಿಲ್ಲ. ಹಾಗಾಗಿ ಇವತ್ತು ಯಾರು ಮಿಥುನ್ ಕರ್ಕೇರನ್ ಅವರು ಹಲ್ಲೆ ಮಾಡಿದ್ದಾರೆ, ಅವರಿಗೆ ಆ ಧೈರ್ಯವನ್ನು ತುಂಬಿಕೊಟ್ಟವರು ಯಾರು? ಇಲ್ಲಿಯ ಶಾಸಕರು ಮತ್ತು ಅಲ್ಲಿ ಏನು ಆ ರೀತಿ ಸಂವಿಧಾನ ವಿರೋಧಿಯಾಗಿ ಮಾತಾಡಿದ ಯಾವ ಸಾಕ್ಷಿ ಪುರಾವೆ ಇಲ್ಲದೆ ಯಾರು ಹಿಂಸೆಗೊಳಗಾದವರು ಅವರನ್ನೇ ಕಳ್ಳಿ ಅಂತ ಕರೆದ್ರು. ಕೈಯಲ್ಲಿ ಹೊಡೆಯೋದು ತಪ್ಪಲ್ಲ, ತಲವಾರಿಂದ ಹೊಡೆಯೋದು ಸರಿ ಅಂತ ಮಾತಾಡಿದ್ರು. ಇಂತಹ ರಾಜಕೀಯದಲ್ಲಿರುವ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ?